ಇವತ್ತಿನ ವ್ಲಾಗ್ ವಿಶೇಷ ಏನಂದ್ರೆ, ನಾವಿವತ್ತು ಒಂದು ಅಡ್ವೆಂಚರ್ ಬೈಕ್ ಹಂಟಿಂಗ್ಗೋಸ್ಕರ ಹೋಗ್ತಾ ಇದ್ದೀವಿ. ಈ ಬೈಕ್ ಇಟ್ಕೊಂಡು ಅಡ್ವೆಂಚರ್ ಬೈಕ್ ಏನಕ್ಕೆ ಬೇಕಪ್ಪ ಇವಾಗ ನಿನಗೆ ಅಂತ ಕೇಳಿದ್ರೆ, ಈ ಗಾಡಿಗೆ ಯಾವುದೇ ಥರ ವಿಂಡ್ ಪ್ರೊಟೆಕ್ಷನ್ ಇಲ್ಲ. ಸೊ ನಾನು ಈ ಗಾಡಿನ ಟೂರಿಂಗ್ ಎತ್ಕೊಂಡು ಹೋದರೆ ಕಂಪ್ಲೀಟ್ ಏರ್ ಏನಿದೆಯಲ್ಲ, ವಿಂಡ್ ಏನಿದೆಯಲ್ಲ, ಕಂಪ್ಲೀಟ್ ಬಾಡಿಗೆ ಬಂದು ಹೊಡೆಯುತ್ತೆ. ಓ ನಿಧಾನ. ಇಟ್ ಲೀಡ್ಸ್ ಟು ನೆಕ್ ಪೇಯ್ನ್, ಬಾಡಿ ಪೇಯ್ನ್, ಶೋಲ್ಡರ್ ಪೇಯ್ನ್. ಅದು ಬೇಗ ಫಟಿಗ್ ಆಗ್ತಾಯಿದೆ. ಆಲ್ಮೋಸ್ಟ್ ಒಂದು 100-150 ಕಿಲೋಮೀಟರ್ಸ್ ರೈಡ್ ಮಾಡ್ತೀನೋ ಎಲ್ಲೋ ಸ್ಟ್ರೈನ್ ಜಾಸ್ತಿ ಆಗ್ತಾಯಿದೆ. ಸೊ ಇನ್ನು ಇದಕ್ಕೆ ವಿಂಡ್ಶೀಲ್ಡ್ ಹಾಕ್ಸ್ಬೋದು. ಏನಂತಾರೆ ಅದನ್ನು, ಇದಕ್ಕೆ ಇನ್ನು ವೈಸರ್ ಹಾಕ್ಸ್ಬೋದು. ಬಟ್ ಈ ಲುಕ್ ಏನಿದೆಯಲ್ಲ ಗಾಡಿದು, ಕಂಪ್ಲೀಟ್ ಹೊರಟೋಗುತ್ತೆ ವೈಸರ್ ಹಾಕ್ಸೋದೆ. ಐ ಡೋಂಟ್ ವಾಂಟ್ ಟು ಸ್ಪಾಯ್ಲ್ ಮೈ ಬೈಕ್ ಲುಕ್ಸ್. ಸೊ ಅಡ್ವೆಂಚರ್ ಬೈಕ್ಗೆ ಅಪ್ಗ್ರೇಡ್ ಆಗೋಣ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಯಾವುದಪ್ಪ ಅಡ್ವೆಂಚರ್ ಗಾಡಿ ಅಂದರೆ, ಒಂದು KTM 390. ದ್ಯಾಟ್ ಈಸ್ ಮೈ ಫಸ್ಟ್ ಆಪ್ಷನ್. ಸೆಕೆಂಡ್ ಆಪ್ಷನ್ ಅಂತ ಬಂದರೆ, ಇನ್ನು ಈ ರೇಂಜಲ್ಲಿರೋದು ಇನ್ನೊಂದೇ, ಹಿಮಾಲಯನ್. ಫಸ್ಟು 390 ನೋಡಬೇಕು. ಒಂದು ವೇಳೆ ಓಕೆ ಅನಿಸಿದ್ರೆ ಓಕೆ, ಎರಡು ಟೆಸ್ಟ್ ತೊಗೊಳ್ತೀನಿ. ಆಮೇಲೆ ಡಿಸೈಡ್ ಮಾಡ್ತೀನಿ ಯಾವ್ದು ತೊಗೊತೀನಿ ಅಂತ. ಅಲ್ಲ, ಎರಡು ನನಗೇನೋ ಸ್ಯಾಟಿಸ್ಫೈ ಮಾಡಿಲ್ಲ ಅಂದರೆ ಎರಡೂ ತೊಗೊಳ್ಳಲ್ಲ, ಇವಳನ್ನೇ ಇಕ್ಕೊತೀನಿ. ಇವಳು ಕೊಡೋಕೆ ಮನಸ್ಸಿಲ್ಲ, ಯಾವುದೇ ಥರ ಏನು ಮೋಸ ಇಲ್ಲ. ಪವರು ಇದೆ, ಲುಕ್ಕು ಇದೆ, ಕ್ವಾಲಿಟಿನೂ ಇದೆ. ಇಲ್ಲದೆ ಇರೋದು ಒಂದೇ, ಟೂರಿಂಗ್ ಕಂಫರ್ಟ್. ಆ್ಯಂಡ್ ಇದರಲ್ಲಿ ನಂಗೆ ಆಗದೆ ಇರೋದು ಇನ್ನೊಂದೇನು ಅಂದರೆ, ಇದ್ರ ಕಾಕ್ಪಿಟ್ ಏನೇನು ಇಲ್ಲ. ಈ ಕಾಕ್ಪಿಟ್ಟಲ್ಲಿ ಅವೆರಡರಲ್ಲಿ ಇನ್ಸ್ಟ್ರೂಮೆಂಟ್ ಕನ್ಸೋಲ್ ಎಷ್ಟು ಚೆನ್ನಾಗಿದೆ ಅಂದರೆ, ನೋಡ್ತಾನೆ ಇರ್ಬೋದು ಆ ಇನ್ಸ್ಟ್ರೂಮೆಂಟಲ್ ಕನ್ಸೋಲ್ಸು. ಹಾಗಿದೆ, ಇದರಲ್ಲಿ ಏನೇನೂ ಇಲ್ಲ. ಜಸ್ಟ್ ಅನ್ ಅನಲಾಗ್ ಬೇಸಿಕ್ ಇನ್ಸ್ಟ್ರೂಮೆಂಟ್ ಕನ್ಸೋಲು. ನೋಡೋಣ. ಕೇಳ್ಬೋದು ನೀವು, ಈ ಗಾಡಿ ತೊಗೋಬೇಕಾದ್ರೇ ಏನಕ್ಕೆ ತೊಗೊಂಡೆ ಈ ಗಾಡಿ, ಆ ಗಾಡಿ ಎರಡರಲ್ಲಿ ಒಂದು ತೊಗೊಬೋದಿತ್ತಲ್ಲ ಅಂತ. ನಾನು ಈ ಗಾಡಿ ತೊಗೋಬೇಕಾದ್ರೆ ಇನ್ನೂ 390 ಲಾಂಚೇ ಆಗಿರಲಿಲ್ಲ. ಆ್ಯಂಡ್ ಇನ್ನು ಆ ಗಾಡಿ ತೊಗೊಳ್ಳೋಣ ಅಂದರೆ, ಹಿಮಾಲಯನ್, ರಾಯಲ್ ಎನ್ಫೀಲ್ಡ್ ಬಗ್ಗೆ ನಮಗೆಲ್ಲರಿಗೂ ಗೊತ್ತಿರೋದೆ. ಭಯ ಜಾಸ್ತಿ, ಅದನ್ನು ತೊಗೊಂಡು ಮೇಂಟೈನ್ ಮಾಡೋದು ಕಷ್ಟ. ಸೊ ಈಗಲೂ ಅಷ್ಟೇ ಹಿಮಾಲಯನ್ ನನ್ನ ಸೆಕೆಂಡ್ ಪ್ರಯಾರಿಟಿನೇ. ಫಸ್ಟ್ ಪ್ರಯಾರಿಟಿ ಇಸ್ KTM. ಅದರಲ್ಲಿ KTM ಎರಡು ಥರ ಇದೆ. ಒಂದು 390, ಅದು ವಿಚ್ ಈಸ್ 350cc, ಆ್ಯಂಡ್ ಅದರ್ ಒನ್ ಈಸ್ 390X. ಈ 350, 390ಗೆ ಏನು ಡಿಫ್ರೆನ್ಸ್ ಅಂದರೆ, ಅದೀಗಲೇ ಅಲ್ಲಲ್ಲ, ಗಾಡಿ ಟೆಸ್ಟ್ ತೊಗೊಂಡಾಗ ಹೇಳ್ತೀನಿ. ಆದರೆ ಎರಡೂ ಗಾಡಿ ಓಡಿಸಿ ನೋಡಬೇಕು. ಸರಿ, ಗಾಡಿ KTM ಗಾಡಿ ತೊಗೊಂಡ್ಮೇಲೆ ಸಿಗೋಣ. ಬಾಯ್. Here we are. ಇರೋದು ಸ್ಟ್ರೀಟ್ ಮೋಡ. ನನಗಿದು ಅಪ್ಗ್ರೇಡ್ ಆದರೆ ಇನ್ನು ಒಂದೇ ವಿಷಯಕ್ಕೆ ಆಗಬೇಕು, ಜಸ್ಟ್ ಫಾರ್ ದಿಸ್ ಕಾಕ್ಪಿಟ್. ನನ್ನ ಗಾಡೀಲಿ ಏನು ಪ್ಲೇನ್ ಇದೆಯೋ, ಕಂಪ್ಲೀಟ್ ಇನ್ಸ್ಟ್ರೂಮೆಂಟ್ ಕನ್ಸೋಲು ಕಲರ್ಫುಲ್ ಆಗಿದೆ. ನನ್ನ ಇದ್ರ ಎರ್ಗೊನಾಮಿಕ್ಸ್ ಇಷ್ಟ ಆಗ್ತಾಯಿಲ್ಲ. ನನ್ನ ಗಾಡಿದು ಆಲ್ಮೋಸ್ಟ್ ಇಲ್ಲಿಗೆ ಬರುತ್ತೆ, ಹೋಲ್ಡ್ ಮೈ ಹ್ಯಾಂಡ್ ಬಸ್. ಇದು ಕೆಳಗಡೆ ಆಗಿದೆ, ಹಾಕ್ಸಿರೋ ರೈಸರ್ ಸಾಕು ಅಪ್ ಸೈಡ್ ಮಾಡಬೇಕು. ಇನ್ನು ವಿಂಡ್ ಬ್ಲಾಸ್ಟ್ ತಡೀತಾ ಇದೆಯಾ? ಇಲ್ಲ. ಸ್ಟಿಲ್ ಗೆಟಿಂಗ್ ದಟ್ ವಿಂಡ್ ಬ್ಲಾಸ್ಟ್. ಬಟ್ ಸ್ಕ್ರಾಂಬ್ಲರ್ ಕಂಪೇರ್ ಮಾಡಿದ್ರೆ ಗುಡ್.
ಬಗ್ಗೆ ಕಂಪ್ಲೇಂಟ್ ಮಾಡ್ತಾಯಿದ್ರು, ವೈಬ್ರೇಷನ್ಸ್ ಜಾಸ್ತಿ ಇದೆ ಅಂತ. ಬಟ್ ಐ ಡೋಂಟ್ ಫೀಲ್ ಸಚ್ ವೈಬ್ರೇಷನ್ಸ್. ನನ್ನ ಗಾಡೀಲಿ ಇನ್ಸ್ಟೆಂಟ್ ಫುಲ್ ಇದಲ್ಲ, ಆ ಫುಲ್ ಇದರಲ್ಲೆಲ್ಲ. ಇನ್ಸ್ಟ್ರೂಮೆಂಟ್ ಕನ್ಸ್ಟ್ರಕ್ಷನ್ ಇದೆ, ಕಂಪ್ಲೀಟ್ ಪಜಲ್ ಥರ ಇದೆ. ನಾನು ಅದು ಅಭ್ಯಾಸ ಮಾಡ್ಕೊಳ್ಳೋಕೆ ಟೈಮ್ ಬೇಕು. ನಾಟ್ 120 ಎಲ್ಲ ಪೀಸ್ ಆಫ್ ಕೇಕ್. ಇದಕ್ಕೆ ಈಸಿಯಾಗಿ ಕ್ರೂಸ್ ಮಾಡ್ಬೋದು. 110 120 ನನ್ನ ಗಾಡೀಲಿ ಕ್ರೂಸ್ ಮಾಡೋಕ್ಕೆ ಹೋದ್ರೆ ವಿಂಡ್ ಬ್ಲಾಸ್ಟ್ ಅಂತ ಸುಸ್ತಾಗಿ ಹೋಗ್ತೀವಿ. The suspension is good. ಟಾರ್ಕ್ ಅಷ್ಟಿಲ್ಲ ನನ್ನ ಗಾಡಿ ಅಷ್ಟು. ಸೊ ವಿ ಕ್ಯಾನ್ ಸಿ ದಟ್ ಇನ್ಸ್ಟೆಂಟ್ ಪುಲ್ ಫ್ರಮ್ ದ ಬೈಕ್. ಬಟ್ ಹೈವೇ ಕ್ರೂಸಿಂಗ್ ಟೂರಿಂಗ್ ಕಂಫರ್ಟಬಲ್ ಇದೆ. ಆನ್ ದಟ್ ಐ ಕ್ಯಾನ್ ಅಗ್ರಿ. KTM ಮುಗಿದು. ದ್ಯಾಟ್ ಲುಕ್ಸ್ ಬಿಗ್, ಬಟ್ ಕುತ್ಕೊಂಡ್ಮೇಲೆ ಬಿಗ್ ಅನ್ಸಲ್ಲ. ಪರವಾಗಿಲ್ಲ, ಚೆನ್ನಾಗಿದೆ. ಬಟ್ ನನ್ನ ಗಾಡಿ ಅಷ್ಟು ಪವರ್ ಇಲ್ಲ ಅದರಲ್ಲಿ, ಯಾಕಂದರೆ 350cc ಮಾಡಿರೋದ್ರಿಂದ. ಆ್ಯಂಡ್ ಹಿಮಾಲಯನ್ ಟೆಸ್ಟ್ ಡ್ರೈವಿಂಗ್ ಮತ್ತೊಂದು ದಿನ ಮಾಡೋಣ. ನನ್ನ ಫೋನಲ್ಲೂ ಚಾರ್ಜ್ ಇಲ್ಲ, ನನ್ನ ಕ್ಯಾಮ್ರಾದಲ್ಲೂ ಚಾರ್ಜ್ ಇಲ್ಲ. ಸೊ ಹ್ಯಾವ್ ಟು ಗೋ ಹೋಮ್. ಗಾಡಿ ಏನೋ ತುಂಬ ಚೆನ್ನಾಗೇ ಇದೆ. ಇದರಲ್ಲಿ ವಿಂಡ್ ಬ್ಲಾಸ್ಟ್ ಏನಿದೆಯಲ್ಲ, ಕಂಪ್ಲೀಟ್ ಹೆಡ್ ಟು ಬಾಡಿ ವಿಂಡ್ ಬ್ಲಾಸ್ಟ್ ಬರುತ್ತೆ. ಅದರಲ್ಲಿ ಆಲ್ಮೋಸ್ಟ್ ಬರೀ ತಲೆಗಂಟೆ ಬರ್ತಾಯಿದೆ. ಆ್ಯಂಡ್ ವೈಬ್ರೇಷನ್ಸ್ ಕೂಡ ಏನು ಎಷ್ಟಿಲ್ಲ, ರಿಫೈನ್ಮೆಂಟನೂ ಇದೆ. ದ ಓನ್ಲಿ ಥಿಂಗ್ ಐ ಆಮ್ ಮಿಸ್ಸಿಂಗ್ ಫ್ರಮ್ ದಿಸ್ ಬೈಕ್ ಟು ದ್ಯಾಟ್ ಬೈಕ್ ಇಸ್ ಟಾಕ್. ಇದು ನೋಡಿ, ಕಿತ್ಕೊಂಡು ಹೋಗುತ್ತೆ ಹಿಂಗಂದರೆ. ಎಷ್ಟು ಯಾವುದೇ ಗೇರಲ್ಲಿ ಇರಲಿ, ಇದು ಪುಲ್ ಮಾಡೋದ್ರೆ ಪುಲ್ ಮಾಡುತ್ತೆ. ಬಟ್ ಆ ಗಾಡಿ ಹಾಗಲ್ಲ. ಇಫ್ ಯು ವಾಂಟ್ ದ ಟಾಕ್, ಐ ನೀಡ್ ಟು ಸ್ಟೇ ವಿತ್ ದಿಸ್ ಬೈಕ್. ಇಫ್ ಯು ವಾಂಟ್ ದ ಕಂಫರ್ಟ್, ಐ ನೀಡ್ ಟು ಗೋ ಫಾರ್ ದ್ಯಾಟ್ ಬೈಕ್. ಚೆನ್ನಾಗಿದೆ. ಐ ನೀಡ್ ಟು ಥಿಂಕ್ ಅಬೌಟ್ ದಟ್. ನನಗಿನ್ನ 1 ಮಂತ್ ಟೈಮ್ ಇದೆ. ಈ 1 ಮಂತಲ್ಲಿ ಪ್ಲ್ಯಾನ್ ಮಾಡಬೇಕು. ಆ್ಯಂಡ್ ಇದರಲ್ಲಿ ಬರೀ 390 ಮಾತ್ರ ಇದೆ. ಇದು 390 ಎಕ್ಸ್ ಇರಲಿಲ್ಲ. ಎಕ್ಸ್ಗೆ 390ಗೆ ಏನು ಡಿಫ್ರೆನ್ಸ್ ಅಂದರೆ, ಇದು ಆ್ಯಕ್ಚುಲಿ 390 ಬಂದ್ಬಿಟ್ಟು
350cc, 390 ಬಂದ್ಬಿಟ್ಟು ಆ್ಯಕ್ಚುಲ್ 390cc. ಇದ್ರಲ್ಲಿ ಪವರ್ ಬಂದು 40 PS ಇದೆ, 33 Nm ಟಾಕ್ ಇದೆ. ಬಟ್ 399ಅಲ್ಲಿ 47 PS ಇದೆ, 40 ಆಲ್ಮೋಸ್ಟ್ 40 See, everything's too good with this bike. The power, the torque. Even at 120, ಇಷ್ಟು ವಿಂಡ್ ಬ್ಲಾಸ್ಟ್ ಇದ್ರೂ ಗಾಡಿ ರೋಡ್ ಕುತ್ಕೊಂಡಿರುತ್ತೆ, ಅಲ್ಲಾಡಲ್ಲ. ನೋಡಿ ಸಿಕ್ಕಾಪಟ್ಟೆ ವಿಂಡ್ ಬ್ಲಾಸ್ಟ್ ಬರ್ತಾ ಇದೆ. ಅದ್ರಲ್ಲಿ 120 ಒಂಚೂರು ವಿಂಡ್ ಬ್ಲಾಸ್ಟ್ ಗೊತ್ತಾಗ್ತಾ ಇರಲಿಲ್ಲ, ಬರೀ ತಲೆ ಹತ್ರ ಬಿಟ್ರೆ. ಇಲ್ಲ, ನನ್ನ ಬಾಡಿನೇ ತಳ್ಳುತ್ತೆ ಹಿಂದ್ಗಡೆಗೆ. ನನ್ನ ಟೂರಿಗಂತ ಹೈವೇಸ್ ಕೆತ್ಕೊಂಡೋದ್ರೆ ಹೀಗೆ ಇರುತ್ತೆ ರೋಡ್ಸ್. We are almost home, boys. Boy.